ಇವತ್ತು ರಾಮನವಮಿ ಇರೋದ್ರಿಂದ ರಾಮನ ಜನನದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತ. ಬಹುಕಾಲದವರೆಗೆ ದಶರಥ ಮಹಾರಾಜನಿಗೆ ಮಕ್ಕಳಿಲ್ಲದ ಕಾರಣ ಸ್ವಯಂ ಪ್ರೇರಿತನಾಗಿ ಮೊದಲಿಗೆ ಅಶ್ವಮೇಧ ಯಾಗ ಮಾಡ್ತಾರೆ. ಆ ಸಂದರ್ಭದಲ್ಲಿ ಋಷ್ಯಶೃಂಗ ಮುನಿಗಳು ಪುತ್ರಕಾಮೇಷ್ಟಿ ಯಾಗ ಮಾಡಲಿಕ್ಕೆ ತಿಳಿಸಿದಾಗಿ ಪುತ್ರಕಾಮೇಷ್ಟಿ ಯಾಗದ ನಂತರ ದಶರಥ ಮಹಾರಾಜನಿಗೆ ಪಾಯಸ ತುಂಬಿದ ಪಾತ್ರೆ ಫಲವಾಗಿ ಸಿಗುತ್ತೆ. ಆ ಪಾಯಸನ ದಶರಥ ಮಹಾರಾಜನ ರಾಣಿಯರಾದ ಕೌಸಲ್ಯೆ, ಸುಮಿತ್ರೆ ಮತ್ತು ಕೈಕೇಯಿ ಕುಡಿತಾರೆ. ಸುಮಿತ್ರೆ ಸ್ವಲ್ಪ ಎಕ್ಸ್ಟ್ರಾ ಕುಡಿತಾರೆ ಅಂತ ಒಂದು ಕಡೆ ಹೇಳಲಾಗುತ್ತೆ. ಇದಾದ 1 ವರ್ಷದ ನಂತರ ಚೈತ್ರ ಮಾಸದ 9ನೇ ದಿವಸ ಅಂದ್ರೆ ನವಮಿ ದಿವಸ ಎಲ್ಲ ಪ್ಲಾನೆಟರಿ ಪೊಸಿಷನ್ಸ್ ಅಂದ್ರೆ ಗ್ರಹ ತಾರೆಗಳು ಉಚ್ಛ್ರಾಯ ಸ್ಥಾನದಲ್ಲಿ ಇರುವಾಗ ಮೊದಲಿಗೆ ಕೌಸಲ್ಯಗೆ ಶ್ರೀರಾಮ ಹೋಗ್ತಾರೆ. ಅದಾಗಿದ ನಂತರ ಕೈಕೇಯಿಗೆ ಭರತನು, ಸುಮಿತ್ರೆಗೆ ಲಕ್ಷ್ಮಣ ಮತ್ತು ಶತ್ರುಘ್ನ ಟ್ವಿನ್ಸ್ ಹೋಗ್ತಾರೆ. ಸೊ ಇವತ್ತು ರಾಮನ ಬರ್ಡೇ ಮಾತ್ರ ಅಲ್ಲ, 4 ಜನ ಅಣ್ಣ ತಮ್ಮಂದಿರ ಹುಟ್ಟುಹಬ್ಬ. ಶ್ರೀರಾಮನ ಆದರ್ಶವನ್ನ ಶ್ರೀರಾಮನ ನವಮಿ ದಿವಸ ನಾವೆಲ್ಲರೂ ಒಗ್ಗೂಡಿಸ್ಕೊಳ್ಳೋಣ, ಅವ್ರನ್ನ ಪ್ರಾರ್ಥಿಸೋಣ. ಶುಭಾಶಯ.